ಸ್ನೇಹಿತರೆ ನಮಸ್ಕಾರ. ಈ ಮಾಯೆ ಚಾನಲ್ನ ಈ ಒಂದು ವಿಶೇಷ ರಿವ್ಯೂಗೆ ನಿಮಗೆಲ್ಲ ಸ್ವಾಗತ. ನಾನು ಇವತ್ತು ಮಾತಾಡ್ತಿರೋ ಚಿತ್ರ ಯಾವುದು ಅಂದರೆ ಅದು ಕ್ರಿಸ್ಟೋಫರ್ ನೋಲಾನ್ ನಿರ್ದೇಶನದ ದ ಒಡಿಸ್ಸಿ. ಇತ್ತೀಚೆಗೆ ತಾನೇ ಬಿಡುಗಡೆ ಆಗಿದೆ. ಪ್ರಾಯಶಃ ನೀವು ನಿಮ್ಮಲ್ಲಿ ಕೆಲವರು ನೋಡಿರಬಹುದು ಅಥವಾ ನೋಡಲು ಪ್ಲ್ಯಾನ್ ಮಾಡಿರಬಹುದು. ನಾನು ಇತ್ತೀಚೆಗೆ ತಾನೇ ನೋಡಿದೆ, ಹೀಗಾಗಿ ನಿಮ್ಮ ಎದುರುಗಡೆ ಈ ಸಿನಿಮಾದ ಕುರಿತಾಗಿ ನಿಮಗೆ ಹೇಳೋಣ ಅಂತ ಈ ವಿಡಿಯೋ ಮಾಡ್ತಾಯಿದ್ದೀನಿ. ನಾನು ಸುಮ್ಮನೆ ಬಜೆಟ್ ಎಷ್ಟಿರಬಹುದು ಅಂತ ಯೋಚನೆ ಮಾಡ್ತಿರ್ಬೇಕಾದ್ರೆ ನನಗೆ ಆಶ್ಚರ್ಯ ಆಗೋ ಥರ ಇದ್ರ ಬಜೆಟ್ ಎಷ್ಟು ಗೊತ್ತಾ? 2300 ಕೋಟಿ ಅಂತೆ. ಮತ್ತು ಮೊದಲ ವಾರದಲ್ಲಿ ಇದು ಗಳಿಸಿರುವಂಥ ದುಡ್ಡು ಎಷ್ಟು ಗೊತ್ತಾ? 2540 ಕೋಟಿ. ಅಂದರೆ ಮೊದಲೇ ವಾರದಲ್ಲೇ ಇದು ತನ್ನ ಬಜೆಟನ್ನು ಮೀರಿ ಆಲ್ರೆಡಿ ಲಾಭವನ್ನು ಗಳಿಸ್ಕೊಂಡಿದೆ. ಯಾಕೆಂದರೆ ಇದು ಅಮೆರಿಕನ್ ಅಂದರೆ ಹಾಲಿವುಡ್ ಪ್ರೊಡಕ್ಷನ್ ಆಗಿರೋದ್ರಿಂದ ಅಫ್ಕೋರ್ಸ್ ನಮ್ಮ ರುಪೀಸ್ನಲ್ಲಿ ನೋಡಿದರೆ ಇನ್ನೂ ಅದು ಜಾಸ್ತಿ ಅನಿಸುತ್ತೆ. ಆದರೆ ದೊಡ್ಡ ಬಜೆಟ್ನ ಮೂವಿ ಅನ್ನೋದರಲ್ಲಿ ಸಂಶಯ ಇಲ್ಲ. ಕ್ರಿಸ್ಟೋಫರ್ ನೋಲಾನ್ ನಿಮ್ಗೆ ಗೊತ್ತು, ತನ್ನ ಅದ್ಭುತವಾದ ಸಿನಿಮಾಗಳ ಮೂಲಕ, ತನ್ನ ಮನೋವೈಜ್ಞಾನಿಕ ಸಿನಿಮಾಗಳ ಮೂಲಕ ಚಿತ್ರಪ್ರೇಮಿಗಳ ಮನಸೆಳೆದ ನಿರ್ದೇಶಕರಲ್ಲಿ ಆತ ಒಬ್ಬ. ಈ ಒಂದು ಒಡಿಸ್ಸಿ ನೋಡಬೇಕು ಅಂತ ನನಗನ್ಸಿದ್ದು ಯಾಕೆ ಅಂತಂದರೆ, ಇದು ಗ್ರೀಕ್ ಒಂದು ಮಿಥಾಲಜಿ ಏನಿದೆ, ಒಡಿಸ್ಸಿ ಅನ್ನೊಂದು ಒಂದು ಕಾವ್ಯ, ಇದು ಬೇಸಾಗಿರೋದು ಗ್ರೀಕ್ನ ಮಹಾಕವಿಯಾದಂಥ ಹೋಮರ್ನ ದ ಈಲಿಯಡ್ ಅನ್ನುವ ಮಹಾಕಾವ್ಯದ ಮೇಲೆ. ಪ್ರಾಯಶಃ ನಿಮ್ಮ ಹೈಸ್ಕೂಲಲ್ಲೋ ಪ್ರೈಮರಿ ಸ್ಕೂಲಲ್ಲೋ ಅಥವಾ PUCನಲ್ಲೋ ಖಂಡಿತ ನೀವು ಈ ಒಂದು ಟ್ರೋಜನ್ ವಾರ್ ಬಗ್ಗೆ, ಟ್ರೋಜನ್ ಹಾರ್ಸ್ ಬಗ್ಗೆ ಕೇಳಿರ್ತೀರ. ಅಂದರೆ ಒಂದು ಕುದುರೆಯಲ್ಲಿ ಅಡಗಿ ಕೂತ ಸೈನಿಕರು ಹೇಗೆ ರಾತ್ರಿ ಆಗ್ತಿದ್ದಾಗ ಅದರಿಂದ ಹೊರಗಡೆ ಬಂದು ಇಡೀ ನಗರವನ್ನು ಧ್ವಂಸ ಮಾಡಿದ್ರು ಅನ್ನೋ ಕಥೆನ ನಾವು ಕೇಳಿರ್ತೀವಿ. ಸೊ ಈ ಕುರಿತಾಗಿ ಇದಕ್ಕಿಂತ ಮುಂಚೆ ಆ ಒಂದು ವಾರ್ ಕುರಿತಾಗಿ ಕಥೆಗಳು ಕೂಡ, ಸಿನಿಮಾಗಳು ಕೂಡ ಬಂದಿವೆ. ಈ ಕಥೆ ಬೇಸಾಗಿರೋದು ಈ ಒಂದು ವಾರ ಆದ ನಂತರ ಒಡಿಶಿಯಸ್ ಅಂದರೆ ಆ ರಾಜ ವಾಪಸ್ ತನ್ನ ಊರಿಗೆ, ತನ್ನ ಸಾಮ್ರಾಜ್ಯಕ್ಕೆ ತೆರಳುವಾಗ ನಡೆದ ಘಟನೆಗಳು. ಸ್ನೇಹಿತರೆ, ಈತ ತನ್ನ ವಾರ್ನಲ್ಲಿ ಮಾಡಿದ ಒಂದಷ್ಟು ಅನಾಹುತಗಳು ಮತ್ತು ವಾರಿಂದ ಬರಬೇಕಾದ್ರೆ ಮಾಡಿದಂಥ ಕೆಲವೊಂದು ಅನಾಹುತಕಾರಿ ಕೃತ್ಯಗಳು, ಉದಾಹರಣೆಗೆ ಒಕ್ಕಣ್ಣಿನ ರಾಕ್ಷಸನನ್ನು ಕೊಂದದ್ದು, ಸಮುದ್ರ ದೇವತೆಯನ್ನು ಕೋಪಗೊಳಿಸಿದ್ದು, ಇವೆಲ್ಲ ಘಟನೆಗಳೇನು ನಡೀತವೆ, ಅದಾದ ನಂತರ ಆತನ ಜರ್ನಿ ಎಷ್ಟು ಕಷ್ಟ ಆಗುತ್ತೆ ಅನ್ನೋದನ್ನು ಈ ಒಂದು ಸಿನಿಮಾದಲ್ಲಿ ಹೇಳಲಾಗಿದೆ. ಇನ್ನೊಂದು ಕಡೆ ಆತನ ವೈಫ್ ಪೆನೆಲಪ್, ಆಕೆ ಕಾಯ್ತಾ ಇದ್ದಾಳೆ ಮತ್ತು ಒಡಿಶಿಯಸ್ ಸತ್ತಿದ್ದಾನೆ ಅಂದ್ಕೊಂಡು ಆಕೆಯನ್ನು ವರಿಸಲು ಸುಮಾರು ಜನ ಕಾಯ್ಕೊಂಡು ಕೂತ್ಕೊಂಡಿದ್ದಾರೆ. 10 ವರ್ಷಗಳೇ ಕಳೆದು ಹೋಗಿದೆ. ಹೀಗಿರಬೇಕಾದ್ರೆ ಈ ರಾಣಿ ಒಡಿಶಸ್ಗೆ ಕಾಯ್ತಾಳ ಅಥವಾ ಅಲ್ಲಿ ಯಾರನ್ನಾದರೂ ವರಿಸ್ತಾಳ? ಒಡಿಶಸ್ ವಾಪಸ್ ಬರ್ತಾನ? ಬಂದಮೇಲೆ ಏನಾಗುತ್ತೆ? ಇದೆಲ್ಲವನ್ನೂ ಕೂಡ ಈ ಒಂದು ಸಿನಿಮಾದಲ್ಲಿ ಹೇಳಲಾಗಿದೆ. ಆ ಕಥೆನ ನೀವು ದಯವಿಟ್ಟು ಸಿನಿಮಾದಲ್ಲೇ ನೋಡಿ. ಆದರೆ ನಾನೇನು ಹೇಳಲು ಬಯಸ್ತೀನಿ ಅಂತಂದರೆ, ಒಂದು ಹಿಸ್ಟಾರಿಕಲ್ ಸಿನಿಮಾ ಮಾಡಬೇಕು ಅಂತ ಪ್ರತಿಯೊಬ್ಬ ನಿರ್ದೇಶಕನಿಗೂ ಖಂಡಿತ ಒಂದು ಕನಸಿರುತ್ತೆ. ಅದು ವಿಶೇಷವಾಗಿ 1200 BCE ಅಂದರೆ ಯೋಚನೆ ಮಾಡಿ, ಸುಮಾರು 3200 ವರ್ಷಗಳ ಹಿಂದಿನ ಕಥೆಯನ್ನು ಹೇಳಬೇಕಾದ್ರೆ ಎಂಥ ಪ್ರಿಪ್ರೇಷನ್ ಬೇಕಾಗುತ್ತೆ. ಅದು ಬ್ರಾನ್ಸ್ ಏಜ್ ಅಂತಂದರೆ ತಾಮ್ರದ ಯುಗ ಕೊನೆಯಾಗ್ತಿರುವಂಥ ಕಾಲ. ಅಂದರೆ ನಾವು ಇವತ್ತೇನು ಆಯುಧಗಳು ನೋಡ್ತಾ ಇದ್ದೀವಿ, ಇವತ್ತೇನು ಮೆಟಲ್ ನೋಡ್ತಾ ಇದ್ದೀವಿ, ಆ ಮೆಟಲ್ಗಳಿನ್ನೂ ಆವಿಷ್ಕಾರ ಆಗದಿರುವಂಥ ಕಾಲ. ಇಲ್ಲಿ ಬಿಲ್ಲು ಬಾಣಗಳನ್ನ ಯೋಧರು ಉಪಯೋಗಿಸ್ತಾರೆ. ಅಂಥ ಒಂದು ಕಾಲವನ್ನು ಮರುಸೃಷ್ಟಿ ಮಾಡಬೇಕು ಅಂತಂದರೆ ಅದು ಎಂಥ ಚಾಲೆಂಜ್ ಯೋಚನೆ ಮಾಡಿ. ಆ ಚಾಲೆಂಜನ್ನು ಅದ್ಭುತವಾಗಿ ನಿರ್ವಹಿಸಿದ್ದಾರೆ ಕ್ರಿಸ್ಟೋಫರ್ ನೋಲಾನ್. ಈ ಒಂದು ಒಡಿಶಸ್ ಪಾತ್ರವನ್ನು ಅಷ್ಟೇ ಅದ್ಭುತವಾಗಿ ನಿರ್ವಹಣೆ ಮಾಡಿದ್ದಾರೆ ಮ್ಯಾಟ್ ಡೈಮನ್. ಜೊತೆಗೆ ಪೆನೆಲಪ್ ಆಗಿ ಮಾಡಿದ್ದಾರೆ ಆನೆ ಹ್ಯಾಥ್ವೆ. ಎಲ್ಲರೂ ಅದ್ಭುತವಾಗಿ ಪಾತ್ರಗಳನ್ನ ನಿರ್ವಹಿಸಿದ್ದಾರೆ. ಆದರೆ ಎಲ್ಲಕ್ಕಿಂತ ಮುಖ್ಯ ಏನು ಅಂತಂದರೆ ಇದರ ಪ್ರೊಡಕ್ಷನ್ ವ್ಯಾಲ್ಯೂಸ್. ಅಂದರೆ ಒಂದು ಸಾಗರ, ಅದರಲ್ಲಿ ಸಾಗರದಲ್ಲಿ ಏಳುವಂಥ ಅಲೆಗಳು, ಒಂದು ಮಿಸ್ಟೀರಿಯಸ್ ಆದ ಒಂದು ಐಲ್ಯಾಂಡು ಮತ್ತು ಅದರಲ್ಲಿರುವಂಥ ಮಿಸ್ಟೀರಿಯಸ್ ಆದ ವ್ಯಕ್ತಿಗಳು, ಪ್ರಾಣಿಗಳು, ವಿಚಸ್ ಅಂತಂದರೆ ಮಾಂತ್ರಿಕರು, ಮತ್ತು ಒಕ್ಕಣ್ಣಿನ ಒಬ್ಬ ರಾಕ್ಷಸ. ಇದನ್ನು ಹೈಸ್ಕೂಲಲ್ಲಿ ಈ ಕಥೆನ ಓದಿದ್ವಿ. ಸೊ ಈ ಥರದ ಕಥೆಗಳನ್ನ ಇವತ್ತಿನ ಜನ್ರೇಷನ್ಗೆ ಬಿಲೀವೇಬಲ್ ಆಗಿ, ನಂಬಲು ಅರ್ಹವಾಗೋ ಥರ ಹೇಳಬೇಕಲ್ಲ, ಅದನ್ನು ಅದ್ಭುತವಾಗಿ ಕ್ರಿಯೇಟ್ ಮಾಡಲಾಗಿದೆ. ಅದು ನಿಜವಾದ ಪ್ರೊಡಕ್ಷನ್ ವ್ಯಾಲ್ಯೂ. ಅಂದರೆ ಆ ಸಿನಿಮಾಗೆ ಏನು ಬೇಕೋ ಅದನ್ನು ಕೊಡಲಾಗಿದೆ. ಜೊತೆಗೆ ಈ ಒಂದು ಸಿನಿಮಾದಲ್ಲಿ ಬರುವಂಥ ಒಂದು ಪ್ರಸಂಗ ನಮಗೆ ಮಹಾಭಾರತ, ರಾಮಾಯಣ ಎರಡನ್ನೂ ನೆನಪಿಸುತ್ತೆ. ಯಾಕೆಂದ್ರೆ ಮೊದಲನೇದಾಗಿ ಬಿಲ್ಲು ಬಾಣಗಳಿವೆ. ಎರಡನೇದೇನಂತಂದರೆ ಒಂದು ಪ್ರಸಂಗ ದ್ರೌಪದಿ ಸ್ವಯಂವರವನ್ನು ನೆನಪಿಸುತ್ತೆ. ದ್ರೌಪದಿ ಸ್ವಯಂವರದಲ್ಲಿ ಹೇಗೆ ಅರ್ಜುನ ಕೆಳಗಡೆ ಇರುವಂಥ ತೈಲದಲ್ಲಿ ಅಥವಾ ನೀರಿನಲ್ಲಿ ನೋಡಿ ಮೇಲೆ ತಿರುಗುವಂಥ ಪಕ್ಷಿಯ ಕಣ್ಣಿಗೆ ಬಾಣ ಬಿಡಬೇಕು ಅನ್ನೋವಂಥ ಒಂದು ಚಾಲೆಂಜ್ ಏನಿರುತ್ತೆ, ಅದುವೇ ಇಲ್ಲಿದೆ ಅಂತಲ್ಲ, ಬಟ್ ಅದೇ ಥರದ ಒಂದು ಚಾಲೆಂಜ್ ಇಲ್ಲಿದೆ. ಸೊ ಒಟ್ಟಾರೆಯಾಗಿ ನಮಗೂ ಕೂಡ ಕನೆಕ್ಟ್ ಆಗುವಂಥ ಒಂದಷ್ಟು ಪ್ರಸಂಗಗಳು ಕೂಡ ಇಲ್ಲಿವೆ. ಸೊ ಸ್ನೇಹಿತರೆ, ಒಡಿಸ್ಸಿಯ ನಾನು ಐಮ್ಯಾಕ್ಸಲ್ಲಿ ನೋಡಿದೆ. ಅಂದರೆ ನಿಮಗೆ ಬಹುಶಃ ಗೊತ್ತಿರಬಹುದು, ಅಂದರೆ ನಿಮಗೆ ಅಲ್ಲಿ ಹಡಗು ಹೀಗೆ ಉಲ್ಟಾ ಪಲ್ಟಾ ಆಗ್ತಾಯಿದ್ರೆ ನಿಮ್ಮ ಚೇರ್ ಕೂಡ ಉಲ್ಟಾ ಪಲ್ಟಾ ಆಗುತ್ತೆ. ಅಲ್ಲಿ ಸಮುದ್ರದಲ್ಲಿ ಹೋಗ್ತಾ ಇದ್ದರೆ ಬ್ರೀಸ್, ತಂಗಾಳಿ ಬರ್ತದೆ, ನಿಮ್ಮ ಮುಖಕ್ಕೆ ಕೂಡ ತಂಗಾಳಿ ಬರುತ್ತೆ, ಕೆಲವೊಂದು ಸಲ ಸಣ್ಣ ಹನಿಗಳು ಕೂಡ ಬರ್ತವೆ. ಸೊ ಈ ಥರದ್ದೆಲ್ಲ ಒಂದು ಐಮ್ಯಾಕ್ಸ್ ಥಿಯೇಟ್ರಲ್ಲಿ ಇದೆ. ಬಹುಶಃ ಸ್ವಲ್ಪ ವಯಸ್ಸಾದ್ರೆ ಕಷ್ಟ ಏನೋ ನನಗೆ ಗೊತ್ತಿಲ್ಲ, ಬಟ್ ಒಂದು ಹಂತಕ್ಕೆ ಓಕೆ ಅಷ್ಟೇ.
ತುಂಬ ಏನು ಎಂಜಾಯ್ ಮಾಡೋಕ್ಕಾಗಲ್ಲ ಆ ಸೀಟನ್ನು. ತೀರ ಅಲ್ಲಾಡಿದರೆ ನಿಮಗೆ ಅದು ಎಷ್ಟು ಖುಷಿ ಕೊಡುತ್ತೆ ಗೊತ್ತಿಲ್ಲ, ಬಟ್ ಆ ಒಂದು ಅನುಭವನ ಕೊಡುವ ನಿಟ್ಟಿನಲ್ಲಿ ಈ ಪ್ರಯತ್ನವನ್ನು ಮಾಡ್ತಾರೆ. ಸೊ ಒಟ್ಟಾರೆಯಾಗಿ ದ ಒಡಿಸ್ಸಿ ಸಿನಿಮಾ ನೋಡಲೇಬೇಕಾದ ಸಿನಿಮಾಗಳಲ್ಲಿ ಒಂದು ಅಂತ ನನಗನ್ಸುತ್ತೆ. ಒಟ್ಟಾರೆಯಾಗಿ ಒಡಿಸ್ಸಿ ಸಿನಿಮಾ ನೋಡ್ತಾ ಇದ್ದರೆ ಒಂದು ರಾಜಮನೆತನ, ಆ ರಾಜಮನೆತನದಲ್ಲಿರುವಂಥ ಕುತಂತ್ರಗಳು, ಒಳಸಂಚುಗಳು, ದ್ರೋಹಗಳು ಮತ್ತು ಲಾಯಲ್ ಆಗಿರುವಂಥ ಸೇವಕರು, ಸೈನಿಕರು ಮತ್ತು ಒಂದು ನಾಯಿಯ ಪಾತ್ರ ಇದೆ. ಆ ನಾಯಿ ಒಡಿಶಸ್ಗೆ ಸಂಬಂಧಪಟ್ಟದ್ದು, ಅಂದರೆ ಆತನ ನಾಯಿ. ಅದು 20 ವರ್ಷ ಆದರೆ ಮುಗಿದು ಹೋಗಿದೆ, ಆದರೂ ಕೂಡ ಅದು ಸತ್ತಿಲ್ಲ. ಯಾಕೆ ಸತ್ತಿಲ್ಲ ಅಂದರೆ ಅದು ಒಡಿಶಸ್ಗೆ ಕಾಯ್ತಾ ಇದೆ. ಸೊ ಅದು ಗೊತ್ತು ಒಡಿಶಸ್ ಬದುಕಿದಾನೆ ಮತ್ತು ಬರ್ತಾನೆ ಅಂಥೇಳಿ. ಆತ ಬಂದ ಮೇಲೆ ಅದು ಸಾಯುತ್ತೆ. ಅದು ಹೇಗೆ ಅನ್ನೋದನ್ನು ನೀವು ಅಗೇನ್ ಸಿನಿಮಾದಲ್ಲೇ ನೋಡಬೇಕು. ಒಟ್ಟಾರೆಯಾಗಿ ಕನ್ನಡದಲ್ಲೂ ಕೂಡ ನಮ್ಮ ಎಷ್ಟೊಂದು ಅದ್ಭುತವಾದ ಕಥೆಗಳಿವೆ. ನಾವು ಯಾಕೆ ಈ ಥರ ಸಿನಿಮಾಗಳು ಮಾಡೋಕ್ಕಾಗಲ್ಲ ಅಂತ ಕೆಲವೊಂದು ಸಲ ಅನಿಸುತ್ತೆ. ಆದರೆ ಒಂದು ಪ್ರೇರಣೆ ತೆಗೆದುಕೊಳ್ಳುವ ನಿಟ್ಟಿನಲ್ಲಿ ಈ ಥರ ಸಿನಿಮಾಗಳನ್ನ ಖಂಡಿತ ನೋಡಬೇಕು. ನೀವು ನೋಡಿ ನಿಮ್ಮ ಅನಿಸಿಕೆಗಳನ್ನ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಮಸ್ಕಾರ.